ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL 2026 ಈ ಪ್ರಿವ್ಯೂ ವಿಡಿಯೋಗಳು ನಡೀತಾ ಇದೆ. ಎಲ್ಲ ತಂಡಗಳ ಒಂದೊಂದು ಮ್ಯಾಚ್ ಆಗಿದೆ. ಇವತ್ತು ಏನು ಲಕ್ನೋ ವರ್ಸಸ್ ಡೆಲ್ಲಿ ಮ್ಯಾಚ್ ಇದೆ, ಇದು ಮುಗಿದ್ರೆ ಎಲ್ಲ ತಂಡದ್ದು ಮಿನಿಮಮ್ ಒಂದು ಮ್ಯಾಚ್ ಮುಗೀತದೆ. ನೋಡಿ, ಲಕ್ನೋ ಮತ್ತು ಡೆಲ್ಲಿ ಅಂತ ಹೆಸರು ಕೇಳಿದ ಕೂಡಲೇ ಟಕ್ಕಂತ ನೆನಪಿಗೆ ಬರೋದು ಯಾರು ಅಂತಂದರೆ KL ರಾಹುಲ್ ಅವರು, ನಮ್ಮ ಕನ್ನಡಿಗ KL ರಾಹುಲ್ ಅವರು. ಯಾಕೆ ನೋಡಿ, ಲಕ್ನೋ ಮತ್ತು GT ಹೊಸ ತಂಡಗಳು ಅಂತ ಅನೌನ್ಸ್ ಆಗ ಲಕ್ನೋದು ಕ್ಯಾಪ್ಟನ್ ಆಗಿದ್ದವರು KL ರಾಹುಲ್ ಅವರು ಒಂದ್ಸಲ ಪ್ಲೇ ಆಫ್ಗೂ ತೆಗೆದುಕೊಂಡು ಹೋಗಿದ್ರು. ಅದಾದಮೇಲೆ ಜಾಸ್ತಿ ಫೇಮಸ್ ಆಗಿದೆ ಯಾಕೆ, ಅವರ ಓನರು KL ರಾಹುಲ್ ಅವರನ್ನು ಒಂಥರ ಇಡೀ ಎಲ್ಲ TVಯಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿ ಪಬ್ಲಿಕ್ ನೋಡ್ತಾ ಇದ್ದಾರೆ, ಒಂಥರ ಅವಮಾನ ಮಾಡಿದರು. ಐ ಥಿಂಕ್ SRH ಒಂದು 10-11 ಓವರಲ್ಲೇ ಚೇಸ್ ಮಾಡಿದಾಗ ಆಗ ತುಂಬ ಅವಮಾನ ಮಾಡಿದರು ಅವರ ಓನರು. ಆವಾಗಿಂದ ಗೊತ್ತಾಗಿತ್ತು, ಇಲ್ಲ ಇವರಿಗೆ ತುಂಬ ಅವಮಾನ ಆಗಿದೆ. ಈ ಅವಮಾನವನ್ನು KL ರಾಹುಲ್ ಅವರು ಸ್ವೀಕರಿಸುವುದಿಲ್ಲ. ಅವ್ರಿಗೊಂದು ಇರ್ತದಲ್ಲ ಒಂದು ಸ್ವಾಭಿಮಾನ ಇರ್ತದಲ್ಲ, ಸೊ ಅವರು ಲಕ್ನೋದಲ್ಲಿ ಮುಂದುವರಿಯುವುದಿಲ್ಲ ಅಂತ. ಹಾಗೇ ಆಯಿತು. ಕೊನೆಗೆ ಡೆಲ್ಲಿಗೆ ಬಂದರು. ಡೆಲ್ಲಿಯಲ್ಲಿ ನನಗೇನು ಕ್ಯಾಪ್ಟನ್ಸಿ ಬೇಡ ಅಂತ ಹೇಳಿದರು. ಡೆಲ್ಲಿಯ ಕ್ಯಾಪ್ಟನ್ನು ಅಕ್ಷರ್ ಪಟೇಲ್ ಅವರು ಆದರು. ಅದಾದಮೇಲೆ ಲಕ್ನೋ ಕ್ಯಾಪ್ಟನ್ ಆಗಿದ್ದು ಯಾರು, 27 ಕೋಟಿ ಕೊಟ್ಟು ರಿಷಬ್ ಪಂತ್ ಅವ್ರನ್ನ ಬೈ ಮಾಡಿ, ರಿಷಬ್ ಪಂತ್ ನಮ್ಮ ಕ್ಯಾಪ್ಟನ್ ಅಂತ ಲಕ್ನೋ ಸೂಪರ್ ಜೈಂಟ್ಸ್ ಇದು ಓನರ್ ಅನೌನ್ಸ್ ಮಾಡಿದರು. ಆ್ಯಂಡ್ ಓ ಮೈ ಗಾಡ್, ಪಂತ್ ಅವರದ್ದು ಪರ್ಫಾರ್ಮೆನ್ಸ್ ಲಾಸ್ಟ್ IPL ಅಲ್ಲಿ ಹಾರಿಬಲ್ ಟು ದ ಕೋರ್. ಇದು ಪಂತ್ ಫ್ಯಾನ್ಸ್ ಕೂಡ ಒಪ್ಪಿಕೊಳ್ಳಬೇಕು, ಇಲ್ಲದಿದ್ದರೆ ಅದು ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಅಂತ ಆಗ್ತದೆ. ನಮ್ಮ RCB ಅಗೇನ್ಸ್ಟ್ 118 ಒಂದು ಹೊಡೆದ್ರು, ಇನ್ನೊಂದು 50 ಹೊಡೆದ್ರು. ಬಿಟ್ಟರೆ ಓವರ್ ಆಲ್ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಕೆಟ್ಟ ಪ್ರದರ್ಶನ ಪಂತ್ ಅವರಿಂದ. ಸೊ ಇವತ್ತು ಎಲ್ಲರ ಚಿತ್ತ ಪಂತ್ನತ್ತ. ಯಾಕೆ KL ರಾಹುಲ್ ಮೇಲೆ ಚಿತ್ತ ಇರೋದಿಲ್ವ? ನೋಡಿ, KL ರಾಹುಲ್ ಅವರಿದು T20 ಕರಿಯರ್ ಮುಗೀತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ಆ ಒಂದು T20 ಪ್ಲ್ಯಾನಿಂಗ್ ಅಲ್ಲಿ KL ರಾಹುಲ್ ಅವರು ಖಂಡಿತ ಇಲ್ಲ ಅಂತ ಅಂದ್ಕೊಳ್ತೇನೆ, BCCI ದೃಷ್ಟಿಕೋನದಿಂದ ನೋಡಿದಾಗ. ಯಾಕಂತಂದರೆ ನಾವು T20 ವರ್ಲ್ಡ್ ಕಪ್ ಏನು 2 ಬಾರಿಗೆ ಕಂಟಿನ್ಯೂಸ್ ಆಗಿ ವಿನ್ ಆಗಿದ್ದೇವೆ. ನಮ್ಮ T20 ಸ್ಕ್ವಾಡ್ ಸೂಪರ್ ಉಂಟು, ಬೆಂಚ್ ಸ್ಟ್ರೆಂತ್ ಸೂಪರ್ ಉಂಟು, ಯಂಗ್ಸ್ಟರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇನ್ನು KL ರಾಹುಲ್ ಅವರು ಕಮ್ ಬ್ಯಾಕ್ ಮಾಡಿ T20 ಕ್ರಿಕೆಟಿಗೆ ಬರೋದು ಇದು ಕಷ್ಟ ಸಾಧ್ಯ. ಏಜ್ ಫ್ಯಾಕ್ಟರ್ ಕೂಡ ನೋಡಿದಾಗ ಇಲ್ಲ, ಇವರಿಗೆ ಹೇಗೂ ಏಜ್ ಆಗ್ತಾ ಬರ್ತಾ ಉಂಟು, ಬೇಡ ಅನ್ನುವಂತಹ ಒಂದು ನಿರ್ಣಯಕ್ಕೆ BCCI ಬರಬಹುದು. ಪಂತ್ ಅವ್ರದ್ದು ಕೂಡ ಅದೇ ಟ್ರ್ಯಾಕಲ್ಲಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಪಂತ್ ಅವರು ಕೂಡ ಭಾರಿ ಕಷ್ಟ ಅವರು ಕಮ್ ಬ್ಯಾಕ್ ಮಾಡೋದು. ಬಟ್ ಸ್ಟಿಲ್ ಎಲ್ಲರ ಚಿತ್ತ ಪಂತ್ನತ್ತ. ಯಾಕೆ ಅಂತಂದರೆ 27 ಕೋಟಿ ಕೊಟ್ಟು LSG ಪಂತನ್ನು ಬೈ ಮಾಡಿರೋದು. ಆ 27 ಕೋಟಿಗೆ ಆ್ಯಸ್ ಅ ಪ್ಲೇಯರ್ ನ್ಯಾಯ ಒದಗಿಸ್ತಾರ, ಆ್ಯಸ್ ಅ ಕಪ್ತಾನ್ ನ್ಯಾಯ ಒದಗಿಸ್ತಾರ ಪಂತ್ ಅವರು ಅಂತ ಎಲ್ಲರೂ ಸಹ ಕಾದು ನೋಡ್ತಾ ಇದ್ದಾರೆ. ಯಾಕಂತಂದರೆ ಪ್ರೀವಿಯಸ್ T20 ವರ್ಲ್ಡ್ ಕಪ್ಪಲ್ಲಿ ಪಂತ್ ಅವರಿದ್ದರು, ಈ T20 ವರ್ಲ್ಡ್ ಕಪ್ ಸ್ಕ್ವಾಡಿಗೆ ಸಿಲೆಕ್ಟ್ ಆಗಲಿಲ್ಲ. ಈಗ ಲಾಸ್ಟ್ IPLಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಪಂತ್ ಅವರಿಂದ ನೋಡಲಿಕ್ಕೆ ಸಿಗ್ತದ ಅಂತ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ನಾನು ತಂಡಗಳ ಇಂಡಿವಿಜುವಲ್ ಪ್ರಿವ್ಯೂ ಮಾಡಿದಾಗ ಹಾಗೆ ಹೇಳಿದ್ದೆ, LSG ಇವರು ಹೈಲಿ ಡಿಪೆಂಡಿಂಗ್ ಆನ್ 4 ಪೀಪಲ್. ಒಂದು ಅವರ ಓಪನರ್ಸ್ ಮಾರ್ಚ್ ಮತ್ತು ಮಾರ್ಕ್ರಮ್. ಅದಾದಮೇಲೆ ನನ್ನ ಪ್ರಕಾರ 1 ಡೌನಲ್ಲಿ ಪಂತ್ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲದಿದ್ದರೆ ಪೂರನ್ ಅವರು ಬರ್ತಾರೆ, ಪೂರನ್ ಪಂತ್. ಸೊ ಇದು 4 ಜನರ ಮೇಲೆ ಹೆವಿಯಾಗಿ ಡಿಪೆಂಡ್ ಆಗಿದೆ. ಯಾಕಂತಂದರೆ ಇವರ ಮಿಡ್ಲ್ ಆರ್ಡರ್ ಇಲ್ಲ. ಅಂದರೆ ಕ್ವಾಲಿಟಿ ಪ್ಲೇಯರ್ಸ್ ಅಲ್ಲ, ಅದು ಏನು ನಮ್ಮ ಯಂಗ್ಸ್ಟರ್ಸ್ ಬಗ್ಗೆ ನೀವು ಹೀಗೆ ಮಾತಾಡೋದಾ? ಆ ಥರ ನಾನು ಹೇಳ್ತಾ ಇಲ್ಲ. ಈ 4 ಜನರಿಗೆ ಕಂಪೇರ್ ಮಾಡಿದರೆ, ಎಸ್ಪೆಷಲಿ ಮಾರ್ಚ್ ಮತ್ತು ಪೂರನ್ ಅವರಿಗೆ ಕಂಪೇರ್ ಮಾಡಿದರೆ, ನೆಕ್ಸ್ಟ್ ಬರುವಂಥ ಆಟಗಾರರು ಆಯುಷ್ ಬದೋನಿ, ಅಬ್ದುಲ್ ಸಮದ್, ಶಹಬಾಜ್ ಅಹಮದನ್ನು ನೀವು ಒಂದು ಫಿನಿಷರ್ ಆಗಿ ನೋಡ್ತೀರಾ? ಇಲ್ಲ ಅಲ್ವಾ? ಸೊ ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ LSGಯಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲ ಅನ್ನೋದಂತೂ ಕಟು ಸತ್ಯ. ಹಾಗೆ ಅವರ ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂದರೆ ನೋಡಿ, ಮಯಾಂಕ್ ಯಾದವ್ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ಲಾಸ್ಟ್ IPL ಕೂಡ ಆಡಲಿಲ್ಲ, ಇಂಜುರಿ ಅಂತ ಅಂದ್ಕೊಂಡು. ಅವರ ಫಿಟ್ನೆಸ್ ಹೇಗಿದೆ, ಅವರ ಫಾರ್ಮ್ ಹೇಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆವೇಶ್ ಖಾನ್ ಅವರು 2025ರಿಂದ ಯಾವುದೇ ವೈಟ್ ಬಾಲ್ ಕ್ರಿಕೆಟ್ ಆಡಲಿಲ್ಲ ಅಂತ ಇಂಜುರಿ ಕಾರಣದಿಂದಾಗಿ. ಮೊಹಸಿನ್ ಖಾನ್ ಎಲ್ಲ ಒಳ್ಳೆ ಬೌಲರ್ಸ್, ಅವ್ರು ಯಾರು ಕೂಡ ಅವರಿಗೆ ಮ್ಯಾಚ್ ಪ್ರಾಕ್ಟೀಸ್ ಅನ್ನೋದು ಸಿಕ್ಕಿಲ್ಲ. ಸೊ ಅವರ ಫಾರ್ಮ್ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಇವರು ಯಾವ ಥರ ಪ್ಲೇಯಿಂಗ್ 11ಅನ್ನು ಮಾಡ್ತಾರೆ, ಏನು ರೂಪುರೇಷೆ ಇದೆ ಅನ್ನುವಂತಹ ಒಂದು ಸಣ್ಣ ಕಲ್ಪನೆ ನಮಗಂತೂ ಇರೋದಿಲ್ಲ, ಮ್ಯಾನೇಜ್ಮೆಂಟಿಗೆ ಇರುತ್ತೆ. ಯಾಕಂತಂದರೆ ಇಷ್ಟು ದಿನ ಟ್ರೈನಿಂಗ್ ಆಗಿರ್ತದೆ. ಸೊ ಆದ್ದರಿಂದ ಪ್ಲೇಯಿಂಗ್ 11 ಬಗ್ಗೆ ಐಡಿಯಾನೇ ಇಲ್ಲ, ಅವರು ಯಾವ ಥರ ಪ್ಲೇಯಿಂಗ್ 11ಅನ್ನು ಇಟ್ಕೊಂಡು ಹೋಗ್ತಾರೆ ಅಂತ. ಡೆಲ್ಲಿ ಟೀಮ್ ಬಗ್ಗೆ ಮಾತಾಡೋದಿದ್ರೆ, ಡೆಲ್ಲಿ ಟೀಮಲ್ಲಿ ಇನ್ನೊಂದು ಥರದ ತಲೆನೋವು, ಯಾರನ್ನು ಆಡಿಸೋದು ಮಾರ್ರೆ, ಎಲ್ಲ ಕೂಡ ಸೂಪರ್ ಪ್ಲೇಯರ್ಸ್ ಇದ್ದಾರಲ್ಲ ಅಂತ. ಮೋಸ್ಟ್ ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಡೆಲ್ಲಿ ಅಂತ ನಂಗೆ ಅನ್ಸೋದು.
KL ರಾಹುಲ್ ಅವ್ರ ಜೊತೆ ಓಪನರ್ ಆಗಿ ಯಾರು ಬರ್ತಾರೆ ಅನ್ನೋದೇ ಈಗ ತಲೆನೋವು. ಬೆಂಡಕೆಟ್ ಅಂತ ಹೇಳ್ತಾ ಇದ್ರು, ಬೆಂಡಕೆಟ್ ಅವ್ರು ಕೈ ಎತ್ತಿದ್ರು, ಕೈ ಕಾಲೆಲ್ಲ ಎತ್ತಿದ್ರು, ನಾವು ಬರೋದಿಲ್ಲ ಅಣ್ಣ, ನಾನು IPL ಗೆ ಬರೋದಿಲ್ಲ, ನನಗೆ ಇಂಟರ್ನ್ಯಾಷನಲ್ ಕರಿಯರ್ ಕಾನ್ಸಂಟ್ರೇಟ್ ಮಾಡ್ಬೇಕು ಹಾಗೆ ಹೀಗೆ ಅಂತ. ಬಟ್ ಸ್ಟಿಲ್ ನಿಸ್ಸಂಕ ಇದ್ದಾರೆ, ಪೃಥ್ವಿ ಶಾ ಅವರಿದ್ದಾರೆ, ಅಭಿಷೇಕ್ ಪೊರೆಲ್ ಅವರಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ KL ರಾಹುಲ್ ಅವರೇ ಓಪನರ್ ಆಗಿ ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದೇನೆ. ಯಾಕಂತಂದರೆ ನಾನು ಮಿಡ್ಲ್ ಆರ್ಡ್ರಲ್ಲಿ ಟ್ರೈ ಮಾಡಬೇಕು, ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಬೇಕು, ಆ ಥರದ್ದು ಯಾವುದೇ ಒಂದು ಪ್ಲ್ಯಾನಿಂಗ್ ಈಗ KL ರಾಹುಲ್ ಅವರ ತಲೆಯಲ್ಲಿ ಓಡ್ತಾ ಇರೋದು ಡೌಟು. ನಥಿಂಗ್ ಟು ಲೂಸ್. ಅವ್ರು ಬರ್ತಾರೆ, ಡಬ ಡಬ ಅಂತ ಹೊಡಿತಾರೆ, ಐ ವಿಲ್ ಎಂಜಾಯ್ ಮೈ ಗೇಮ್ ಅಂತ ಅವರು ಓಪನರ್ ಆಗಿ ಬರ್ತಾರೆ. ಅವರ ಜೊತೆ ಯಾರು ಇನ್ನೊಂದು ಓಪನಿಂಗ್ ಪ್ಯಾರಲ್ಲಿ ಇನ್ನೊಂದು ಯಾರು ಬರ್ತಾರೆ, ಒನ್ ಡೌನ್ ಯಾರು ಬರ್ತಾರೆ, ಒನ್ ಡೌನಲ್ಲಿ ಕೂಡ ಸುಮಾರು ಆಪ್ಷನ್ ಉಂಟು. ನಿತೀಶ್ ರಾಣಾ ಇದ್ದಾರೆ, ಕರುಣ್ ನಾಯರ್ ಅವರಿದ್ದಾರೆ ಹಾಗೆ. ಬಟ್ ಫಿನಿಷರ್ಸ್ ಫಾರ್ ಶೋರ್ ಮಿಲ್ಲರ್ ಮತ್ತು ಸ್ಟಬ್ಸ್ ಆಗಿರ್ತಾರೆ. ಇವರ ಪ್ಲೇಸ್ ಆಚೀಚೆ ಆಗೋದಿಲ್ಲ. ಬಟ್ ಇವರ ಸುತ್ತ ಇವರಿಬ್ಬರು ಮತ್ತು KL ರಾಹುಲ್ ಹಾಗೂ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಇವರ ಸುತ್ತ ಟೀಮನ್ನು, ಒಳ್ಳೆ ಟೀಮನ್ನು ಪ್ರಿಪೇರ್ ಮಾಡುವಂತಹ ತಲೆನೋವು, ಒಂಥರ ಒಳ್ಳೆ ತಲೆನೋವು. ಯಾಕಂದರೆ ಎಲ್ಲ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ, ಇವರನ್ನು ಇಟ್ಟುಕೊಂಡು ನಾವು ಯಾವ ಥರ ಪ್ಲೇಯಿಂಗ್ 11 ಮಾಡಬೇಕನ್ನುವಂಥ ಒಂದು ಒಳ್ಳೆ ತಲೆನೋವು ಡೆಲ್ಲಿ ಮ್ಯಾನೇಜ್ಮೆಂಟಿಗೆ ಉಂಟು. ಎರಡೂ ತಂಡ ಕೂಡ ಇಲ್ಲಿಯ ತನಕ ಕಪ್ ಗೆದ್ದಿಲ್ಲ. ಡೆಲ್ಲಿ ಡೇರ್ ಡೆವಿಲ್ಸ್ ಸ್ಟಾರ್ಟಿಂಗಿಂದ IPL ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರು ಇನ್ನೂ ಕೂಡ ಕಪ್ ಗೆದ್ದಿಲ್ಲ. ಸೊ ಆಬ್ವಿಯಸ್ಲಿ ಎಲ್ಲ ಟೀಮ್ಸ ಕಪ್ ಗೆಲ್ಲಲಿಕ್ಕೆ ತಯಾರಿ ಮಾಡೋದು ಅಥವಾ ಆಡೋದು, ಬಟ್ ಇಲ್ಲಿಯ ತನಕ ಕಪ್ ಗೆಲ್ಲಿಲ್ಲ. ಈ ಸಲ ಡೆಲ್ಲಿಯ ಅದೃಷ್ಟ ಖುಲಾಯಿಸ್ತದ, ಅದು ಈ ಒಂದು IPLಲ್ಲಿ ಗೊತ್ತಾಗ್ತದೆ. ನಾನು ಅರ್ಲಿ ಪ್ರೆಡಿಕ್ಷನ್, ನನಗೆ ಏನು ಅನಿಸ್ತದೆ ಅಂತಂದರೆ ಡೆಲ್ಲಿ ಈ ಸಲ ಪ್ಲೇ ಆಫ್ಗೆ ತೇರ್ಗಡೆ ಆಗಬಹುದು ಅನ್ನುವಂಥ ಒಂದು ಚಿಕ್ಕ ವಿಶ್ವಾಸ ಇದೆ. ಆ್ಯಂಡ್ LSG ಬಗ್ಗೆ ಹೀಗೆ ಹೇಳಿದೆ ಅಂತ ಅಂದ ಕೂಡಲೇ ಕೆಲವು ಹಾರ್ಡ್ ಕೋರ್ ಪಂತ್ ಫ್ಯಾನ್ಸ್ ಒಫೆಂಡ್ ಆಗುವಂತಹ ಅಗತ್ಯ ಇಲ್ಲ. ಲಾಸ್ಟ್ ಟೈಮ್ ಚಂದ ಮಾಡಿ ಆಡಲಿಲ್ಲ, ಪಂತ್ ಅವ್ರು ಚಂದ ಆಡಲಿ ಅನ್ನೋದೇ ನಮ್ಮ ಎಲ್ಲರ ಒಂದು ಉದ್ದೇಶ ಅಥವಾ ಹಾರೈಕೆ. ಅವ್ರು ಚಂದ ಮಾಡಿ ಆಡಲಿ, LSG ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತದೆ ಅಂತ ನೋಡೋ. ಲಾಸ್ಟ್ ಟೈಮ್ಗಿಂತ ಬೆಟರ್ ಉಂಟಾ ಟೀಮು ಅಥವಾ ಬೆಟರ್ ಇಲ್ವಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ತೋರಿಸ್ತಾ ಇರುವಂತಹ ಪ್ರೀತಿ, ಎಸ್ಪೆಷಲಿ ಪೋಸ್ಟ್ ಸೆಕ್ಷನಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿರುವಂಥ ರೀತಿ ನೋಡಿ ನನಗೆ ಭಾರಿ ಖುಷಿ ಆಯಿತು. ಇಷ್ಟು ಜನ ಎಲ್ಲ ಕಮೆಂಟ್ ಹಾಕ್ತಾರೆ, ಇಷ್ಟು ಜನ ಎಲ್ಲ ವೋಟ್ ಹಾಕ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಸಂಜೆ ಟಾಸ್ ಆದ ಕೂಡಲೇ ಒಂದು ಪೋಸ್ಟರ್ ಹಾಕ್ತೇನೆ, ಹೂ ವಿಲ್ ವಿನ್ ದ ಮ್ಯಾಚ್ ಅಂತ. 7:30 ತನಕ ನಿಮಗೆ ಒಂದು ಕಮೆಂಟ್ ಹಾಕುವಂತಹ ಅವಕಾಶ ಇದೆ. 7:30 ತನಕ ನೀವು ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿ, ಹೂ ವಿಲ್ ವಿನ್ ದ ಮ್ಯಾಚ್ ಅಲ್ಲ, ಪ್ರೆಡಿಕ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಂತ ಹಾಕ್ತೇನೆ. ನೀವು ಮೆನ್ಷನ್ ಮಾಡಿ ಯಾರ ಸ್ಕೋರ್ ಹತ್ತಿರ ಇರ್ತದೆ ಅಥವಾ ಕರೆಕ್ಟ್ ಆಗಿರ್ತದೆ ಅವರ ಹೆಸರನ್ನು ನಾನು ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ. ಸರಿಯಾಗಾದರೆ ಮ್ಯಾಚ್ ಆದಮೇಲೆ ಸಿಗುವ. ನಮಸ್ಕಾರ.